ತಾಲೂಕು ಆಫೀಸೇ ಪ್ರತಿದಿನ ಖಾಲಿ ಇರುತ್ತೆ. ಬಟ್ ಜನಸ್ಪಂದನ ಜನ ತುಂಬಿರುತ್ತೆ, ಅಷ್ಟು ಕೆಲಸ ಕಾರ್ಯಗಳಾಗ್ತಿದೆ. ತುಂಬಾ ಒಳ್ಳೆ ಶಾಸಕರು ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ಜನಪರ ಕೆಲಸಗಳನ್ನೇ ಮಾಡ್ಕೊಂಡ್ ಬಂದಿದ್ದಾರೆ, ಮುಂದೆನೂ ಮಾಡ್ತಾರೆ. ಸಹಕರಿಸ್ತಾರೆ ರೈತರ ಒಂದು ಕಷ್ಟ ಸುಖನ ಚೆನ್ನಾಗಿ ನಮ್ಗೆ ಏಳ್ಗೆ ನಾವು ರೈತರ ಬೆಳವಣಿಗೆಗೆ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ. ಕೆಲಸಗಳೆಲ್ಲ ಸುಗಮವಾಗಿ ನಡೀತಾ ಇದಾವೆ. ಈಗ ತಕ್ಷಣಕ್ಕೆ ಅವರೇ ನಮ್ಮನ್ನ ಇದು ಭವಿಷ್ಯಗಳನ್ನು, ನಮ್ಮ ತಾಲೂಕಿನ ಭವಿಷ್ಯಗಳನ್ನು ಮುಂದುವರ್ಸಕ್ಕೆ ಅವ್ರನ್ನೇ ಇರ್ಲಿ ಅಂತ ಹೇಳಿ ನನ್ನ ಒಂದು ಆಸೆ. ಹೇಳಿ ಸರ್, ನಿಮ್ಮ ಹೆಸರು? ನರಸಿಂಹಮೂರ್ತಿ ಅಂತ ಅರ್ಶಿನಗುಂಟೆ ಇದು. ಹೇಳಿ ಸರ್, ಏನಾಗ್ಲಿ? ನಮ್ಗೆ ನಾವು 6 ವರ್ಷ ಆಗೈತೆ ಮನೆ ಕಟ್ಟಿ. 40 ವರ್ಷದಿಂದ ಪೊಸಿಷನ್ ಅಲ್ಲಿ ಇದ್ದೀವಿ. 6 ವರ್ಷ ಆಯ್ತು ಮನೆ ಕಟ್ಟಿ. ಗೋಮಲ್ ಜಾಗ ಅಂತ ತೋರಿಸ್ತಾ ಇದೆ. ಮನೆ ಕಟ್ಟಿದೀವಿ. ಮನೆ ಕಟ್ಟಿ 6 ವರ್ಷ ಆಗಿದೆ. ಅದಕ್ಕಿಂತ 20 ಬಂದಿಲ್ಲ, ಏನು ಬಂದಿಲ್ಲ. ಅದಕ್ಕೆ ಈಗ ಅರ್ಜಿ ಕೊಟ್ಟಿದ್ದೀವಿ ಸಾಹೇಬ್ರಿಗೆ. ಇನ್ನೊಂದು ವಾರದಲ್ಲಿ ತಾಲೂಕು ಇವ್ರು ತಹಸೀಲ್ದಾರ್ ಬರ್ತಾರೆ, ಬಂದು ಅದ್ರ ಬಗ್ಗೆ ತನಿಖೆ ಮಾಡಿ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಶಾಸಕರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್. ಇಲ್ಲ ಸರ್, ಪರವಾಗಿಲ್ಲ. ಅವ್ರು ಹೇಳಿದಂತೆ ನುಡಿದಂತೆ ನಡ್ಕೊಂತಾವ್ರೆ. ಮಾಡಿಸ್ತಾರೆ ಕೆಲಸ ಎಲ್ಲ, ಒಳ್ಳೆ ಕೆಲಸ ಮಾಡಿಸ್ತಾರೆ. ಒಳ್ಳೆ ಅಭ್ಯರ್ಥಿ, ಅವ್ರು ಸ್ಪಂದಿಸ್ತಾರೆ, ಜನಕ್ಕೆ ಕಷ್ಟಕ್ಕೆಲ್ಲ ಸ್ಪಂದಿಸ್ತಾರೆ. ಅವರು ಒಳ್ಳೆ ಮುಂದೆ ಇವರೇ ಬರ್ಬೇಕು ಅಂತ ನಾವು ಮಾಡ್ತೀವಿ. ಜನಸ್ಪಂದನ ಕಾರ್ಯಕ್ರಮ ಇತ್ತು ನಮ್ಮ MLA ಸಾಹೇಬರು. ಹಂಗಾಗಿ ಒಂದು 90% ಅರ್ಜಿ ಹಾಕ್ಬೇಕಾಗಿತ್ತು. ಹಂಗಾಗಿ ನಮ್ಮ ಭಾಗದ ಜನಗಳನ್ನೆಲ್ಲ ಕರ್ಕೊಂಡು ಅರ್ಜಿ ಹಾಕ್ತಾರೆ. ಏನ್ ಹೇಳಿದ್ರು ಸರ್? ಸರ್ ಆಗುತ್ತೆ ಸರ್, ಸ್ಪಂದನೆ ಚೆನ್ನಾಗಿದೆ, ಶಾಸಕರ ಸ್ಪಂದನೆ ಚೆನ್ನಾಗಿದೆ. ಜನಸ್ಪಂದನ ಕಾರ್ಯಕ್ರಮ ಮನೆ ಮನೆಗೂ ತರ್ತೀವಿ. ಮುಂಚೆಲ್ಲ ಕೆಲಸ ಆಗ್ತಿಲ್ಲ ಅಂದ್ರೂ ಇವತ್ತು ತಾಲೂಕು ಆಫೀಸೇ ಪ್ರತಿದಿನ ಖಾಲಿ ಇರುತ್ತೆ. ಬಟ್ ಜನಸ್ಪಂದನ ಜನ ತುಂಬಿರುತ್ತೆ, ಅಷ್ಟು ಕೆಲಸ ಕಾರ್ಯಗಳಾಗ್ತಿದೆ. ಶಾಸಕರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರ್ ತುಂಬಾ ಯುವಕರಿದ್ದಾರೆ, ಎಲ್ಲಾ ತರನು, ಎಲ್ಲಾ ಜನಾಂಗನು, ಎಲ್ಲಾ ಯುವಕರು ಒಗ್ಗೂಡಿಸ್ಕೊಂಡು ಹೋಗ್ತಿದ್ದಾರೆ ಸರ್. ತುಂಬಾ ಕೆಲಸಗಳು ಮಾಡ್ಕೊಂಡಿದ್ದಾರೆ. ಹಿಂದಿನ ಶಾಸಕರು ಮಾಡಿದಿರೋ 3 ಟರ್ಮ್ ಮಾಡಿದಿರೋ ಶಾಸಕರು ಮಾಡಿದಿರೋ ಕೆಲಸನ 2.5 ವರ್ಷದಲ್ಲಿ ಮಾಡ್ತಾರೆ. ಪಾರ್ಟಿಯಿಂದ ನಮ್ಮ ಮನೆ ಶಾಸಕರು ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈಗ ನಾವು ಏನು ನಮ್ಮ ಸಮಸ್ಯೆ ಹೇಳ್ತಾ ಇದೀವಿ ಅಂದ್ರೆ, ತಾಲೂಕಿನಲ್ಲಿ ಆಂಬುಲೆನ್ಸ್ ಕೊರತೆ ತುಂಬಾನೇ ಇದೆ. ಈ ನೆಲಮಂಗಲ ತಾಲೂಕಲ್ಲಿ 242 ಹಳ್ಳಿಗಳಿದೆ. 1.5 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಇಷ್ಟು ಜನರಿಗೆ ಇರೋದೇ 4 ಆಂಬುಲೆನ್ಸ್. ಆ 4 ಆಂಬುಲೆನ್ಸ್ ಅಲ್ಲಿ 3 ಆಂಬುಲೆನ್ಸ್ ಕೆಟ್ಟೋಗಿದಾವೆ. ಈಗ ಓಡಾಡ್ತಾ ಇರೋದು 1 ಆಂಬುಲೆನ್ಸ್. ಆ 1 ಆಂಬುಲೆನ್ಸ್ ಅಲ್ಲಿ ಏನಾದ್ರೂ ಎಮರ್ಜೆನ್ಸಿ ಇರೋದು ಹೋಯ್ತು ಅಂದ್ರೆ ಬೇರೆ ಜನಗಳು, ಬೇರೆ ಅಪಘಾತ ಆದವರೆಲ್ಲ ಪರದಾಡ್ಬೇಕು. ಆಮೇಲೆ ಈ ಆಂಬುಲೆನ್ಸ್ ಗಳಲ್ಲಿ ಯಾವುದೇ ಆಂಬುಲೆನ್ಸ್ ಗಳಲ್ಲಿ ವೆಂಟಿಲೇಟರ್ ಇಲ್ಲ. ವೆಂಟಿಲೇಟರ್ ಇಲ್ಲದೆ ಇರೋದ್ರಿಂದ ತುರ್ತು ಪರಿಸ್ಥಿತಿ ಇರೋ ಯಾವುದೇ ಪೇಷಂಟ್ ಆಗ್ಬೋದು, ವೆಂಟಿಲೇಟರ್ ಇಲ್ಲದೆ ಇರೋದ್ರಿಂದ ಅವರು ಬೇಗನೆ ಅಂದ್ರೆ ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವೇನಾದ್ರೂ ಲೋಕಲ್ ಆಂಬುಲೆನ್ಸ್ ಅವ್ರಿಗೆ ನಾವು ಕಾಲ್ ಮಾಡಿದಾಗ ಅವ್ರು 8 ರಿಂದ 10 ಸಾವಿರ ಬಿಲ್ ಮಾಡ್ತಾರೆ. ಈ ಪಬ್ಲಿಕ್ ಅವರು ಅಂದ್ರೆ ಬಡವರೆಲ್ಲ ಇಷ್ಟೊಂದು ದುಡ್ಡು ಕಟ್ಟೋ ಅಷ್ಟು ಪರಿಸ್ಥಿತಿ ಅವ್ರು ಇರೋದಿಲ್ಲ. ಅದನ್ನ ನಾವು ಮನೆ ಶಾಸಕರಿಗೆ ನಾನು ಲೆಟರ್ ಕೊಟ್ಟಿದ್ದೀನಿ. ಅವ್ರು ಹೇಳಿದ್ದಾರೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ಏನೇ ಸಮಸ್ಯೆ ಇದ್ರು ನಾನು ಸರಿ ಮಾಡ್ಕೊಡ್ತೀನಿ ಅಂತ ನಮ್ಮ ಮಾನ್ಯ ಶಾಸಕರು ಹೇಳಿದ್ದಾರೆ. ಶಾಸಕರ ಬಗ್ಗೆ ತಮ್ಮ ಅಭಿಪ್ರಾಯ? ಶಾಸಕರ ಬಗ್ಗೆ ಅಭಿಪ್ರಾಯ ಅಂದ್ರೆ, ನಮ್ಮ ಶಾಸಕರು ಈಗ ಮೊದಲನೇ ಬಾರಿ ನಮ್ಮ ನೆಲಮಂಗಲದಲ್ಲಿ ಈ ಜನಗಳು ಹೇಳೋ ಪ್ರಕಾರ ಅವ್ರು ತುಂಬಾ ಒಳ್ಳೆ ಶಾಸಕರು ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ಜನಪರ ಕೆಲಸಗಳನ್ನೇ ಮಾಡ್ಕೊಂಡ್ ಬಂದಿದ್ದಾರೆ, ಮುಂದೆನೂ ಮಾಡ್ತಾರೆ. ನೋಡಿ, ನಾನು ಇವಾಗ ಹೋಗಿ ಲೆಟರ್ ಕೊಟ್ಟೆ. ಅವರು ನನ್ನ ಏನ್ ಸಮಸ್ಯೆ ಇದೆ 10 ನಿಮಿಷ ಮಾತಾಡಿದ್ದಾರೆ. ನಿನ್ ಸಮಸ್ಯೆ? ಹೆಸರು ಸರ್? ಬೈರಾಲ್ಮಯ್ಯ ಅಂತ. ಎಲ್ಲಿಂದ ಬಂದಿದ್ದಾರೆ? ಹೇಳಿ, ಏನಾಗ್ಬೇಕಿತ್ತು ಸರ್? ನಮ್ದು ಡಿಗ್ರಿ ಮೇಲೆ ಖಾತೆ ಮಾಡಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ವಿ. ಸೊ ಅದು ಇಲ್ಲಿಗೆ ಈಗ ನಾವು ರವಾನೆ ಆಗಿದೆ, ಅಲ್ಲಿದೆ ಇಲ್ಲಿದೆ ಅಂತ ಹೇಳಿ ಅಸ್ಪಷ್ಟವಾದ ಮಾಹಿತಿಗಳನ್ನು ಹೇಳ್ತಿದ್ದಾರೆ. ಅದನ್ನ ನಾವು ಮಾಡಿಕೊಳ್ಳೋದಕ್ಕೆ ಈಗ MLA ಶಾಸಕರಿಗೆ ನಾವು ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಏನ್ ಹೇಳಿದ್ರು ಸರ್? ಸರ್ ಈ ತಕ್ಷಣದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಶಾಸಕರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರ್ ಉತ್ತಮವಾದ ಶಾಸಕರು, ನಮ್ಗೆ ಎಲ್ಲಾ ಕಾರ್ಯಗಳಿಗೂ ಎಲ್ಲ ಗಮನಿಸ್ತಾರೆ. ಇಂಥ ನಮ್ಮ ಶಾಸಕರು ಸಿಕ್ಕಿದ್ದು ನಮ್ಮ ಪುಣ್ಯ. ನಮಗೆ ಒಟ್ಟು 223 ಅರ್ಜಿಗಳು ಸ್ವೀಕೃತವಾಗಿತ್ತು. ಅದರಲ್ಲಿ 173 ಅರ್ಜಿಗಳು ಕ್ಲಿಯರ್ ಆಗಿ ನಿಯಮಾನುಸಾರ ಪರಿಶೀಲನೆ ಮಾಡಿ ಖಾತೆ ಬದಲಾವಣೆ ಆಗಿರ್ಬೋದು, ಹೆಸರು ತಿದ್ದುಪಡಿ ಆಗಿರ್ಬೋದು, ಅಥವಾ ಸರ್ವೆ ಆಗಿರ್ಬೋದು, ನಕಾಶೆ ಬಿಡಿಸುವ ಒಂದು ಕೆಲಸ ಇರ್ಬೋದು. ಒಟ್ಟು 173 ಅರ್ಜಿಗಳು ಸಹ ಕ್ಲಿಯರ್ ಆಗಿದೆ. 48 ಅರ್ಜಿಗಳು ಹಿಂಬರಹ ಮೂಲಕ ಅವರಿಗೆ ನಾವು ವಾಪಸ್ ನೀಡಿದ್ದೇವೆ. ಹಾಗೆ ಇವತ್ತಿನ ಈ ಜನಸಂಪರ್ಕ ಸಭೆಯಲ್ಲಿ ನಮಗೆ 72 ಅರ್ಜಿಗಳು ಸ್ವೀಕೃತವಾಗಿದ್ದು, ಅದನ್ನು ಮುಂದಿನ ಒಂದು ಜನಸಂಪರ್ಕ ಸಭೆಯ ಒಳಗಾಗಿ ಅವುಗಳೆಲ್ಲರೂ ಬಗೆಹರಿಸಿ ಎಲ್ಲ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡುತ್ತಂತ ಈ ಸಭೆ ಮೂಲಕ ಮಾನ್ಯ ಶಾಸಕರ ಗಮನಕ್ಕೆ ತರ್ತಾ ಇದ್ದೇವೆ. ಹಾಗೆ ಈ 5ನೇ ಜನಸಂಪರ್ಕ ಸಭೆಯಲ್ಲಿ 72 ಅರ್ಜಿಗಳು ಬಂದಿದ್ದು, ಎಲ್ಲ ಅರ್ಜಿಗಳಿಗೂ
ನಿಯಮಾನುಸಾರ ಬಹಳ ತುರ್ತಾಗಿ ಕ್ರಮ ವಹಿಸಿ ಅವರಿಗೆ ಪರಿಹಾರ ಒದಗಿಸಲು ಅಧಿಕಾರಿಗಳಿಗೆ ನಾನು ಇಲ್ಲಿ ಆದೇಶ ಕೊಟ್ಟಿದ್ದೇನೆ. ಎಂದಿನಂತೆ ಅಧಿಕಾರಿಗಳು ನಿಯಮಾನುಸಾರ ಪರಿಶೀಲಿಸಿ ಸಾರ್ವಜನಿಕರ ಏನು ಸಮಸ್ಯೆ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ.